ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಸ್ಯಾಂಡ್ವಿಚ್ಚಿಗೆ ಏನೇನು ಬೇಕು ಅಂದರೆ ಕ್ಯಾರೆಟ್ ಬೇಕು, ಮತ್ತು ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಆಮೇಲೆ ಟೊಮೊಟೊ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಬ್ರೆಡ್ ತೊಗೊಂಡಿದ್ದೀನಿ. ನಾನಿವಾಗ ಒಲೆ ಮೇಲೆ ಬಾಣಲಿ ಇಡ್ತಾಯಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕಬೇಕು. ಒಂದು 2 ಈರುಳ್ಳಿನ ನಾನು ತೊಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ, ಮತ್ತು 1 ಟೊಮೊಟೊ ಹಣ್ಣು ತೊಗೊಂಡಿದ್ದೆ, ಆಮೇಲೆ ಒಂದು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೆ. ಎರಡನ್ನೂ ಎಲ್ಲ ಹಾಕ್ತಾಯಿದ್ದೀನಿ, ಎಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಇವನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಮತ್ತು ಕ್ಯಾರೆಟ್ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡ್ಕೋತಾ ಇದ್ದೀನಿ. ಏಕೆಂದರೆ ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು, ಹಸಿಯಾಗೇ ಇರಬೇಕು. ಫುಲ್ ರೋಸ್ಟ್ ಆದರೆ ಚೆನ್ನಾಗಿರಲ್ಲ, ಹಂಗಾಗಿ ನಾನು 2 ನಿಮಿಷ ಮಾತ್ರ ಫ್ರೈ ಮಾಡ್ಕೋತಾ ಇದ್ದೀನಿ. ಆಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಖಾರದ ಪುಡಿನೂ ಹಾಕ್ಕೋತಾ ಇದ್ದೀನಿ. ಅದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ನಾನಿವಾಗ ಗ್ರೀನ್ ಚಟ್ನಿ ಮಾಡ್ಕೊಡ್ತಾ ಇದ್ದೀನಿ. ಇದಕ್ಕೆ ಗ್ರೀನ್ ಚಟ್ನಿಗೆ ಏನೇನು ಬೇಕು ಅಂತ ಸಾಂಬಾರು ಸೊಪ್ಪು ಮತ್ತು ಪುದೀನ ಸೊಪ್ಪು ತೊಗೊಂಡಿದ್ದೀನಿ, ಆಮೇಲೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಆಮೇಲೆ ಶುಂಠಿ ತೊಗೊಂಡಿದ್ದೀನಿ, ಆಮೇಲೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 4, ಆಮೇಲೆ ನಾನು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ, ಅರ್ಧ ಟೀ ಸ್ಪೂನ್ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ನಿಂಬೆಹಣ್ಣು ಹಿಂಡ್ಕೋತಾ ಇದ್ದೀನಿ, ಒಂದು ಅರ್ಧ ತೊಗೊಳ್ಳಿ ಸಾಕು. ನಾನು ಅದನ್ನು ಗ್ರೈಂಡ್ ಮಾಡ್ಕೊಡ್ತಾಯಿದ್ದೀನಿ. ಮಾಡಿದ್ದಾಯಿತು. ಇವಾಗ ಚಟ್ನಿ ರೆಡಿಯಾಗಿದೆ. ಈಗ ನಾನು ಬ್ರೆಡ್ ಆ ಕಡೆ ಈ ಕಡೆ ಸೈಡ್ ಕಟ್ ಮಾಡ್ಕೋಬೇಕು. 4 ಸೈಡ್ ಕಟ್ ಮಾಡಿಕೊಂಡು ಅದನ್ನು ದೋಸೆ ತವ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಬಿಟ್ಟು ಬ್ರೆಡ್ನ ರೋಸ್ಟ್ ಮಾಡ್ಕೋತಾ ಇದ್ದೀನಿ. 2 ಕಡೆ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. 2 ಕಡೆ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ನಾನು ಗ್ರೀನ್ ಚಟ್ನಿ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ನೀಟಾಗಿ ಅದ್ರ ಮೇಲೆಲ್ಲ ಹಾಕ್ಕೋಬೇಕು. ಒಂದು ಬ್ರೆಡ್ಡಿಗೆ ಮತ್ತು ಇನ್ನೊಂದು ಬ್ರೆಡ್ಡಿಗೂ ಹಾಕ್ಕೊಬಿಟ್ಟು ಮತ್ತು ನಾನು ಫ್ರೈ ಮಾಡ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಇವಾಗ ಸ್ಯಾಂಡ್ವಿಚ್ ರೆಡಿಯಾಗಿದೆ ಫ್ರೆಂಡ್ಸ್. ನಿಮ್ಮ ಮನೇಲಿ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಗ್ರೀನ್ ಚಟ್ನಿ ಬೇಕಾದರೆ ಮಾಡ್ಕೋಬೋದು, ಇಲ್ಲ ಹಾಗೇನೂ ಮಾಡ್ಕೋಬೋದು. ಗ್ರೀನ್ ಚಟ್ನಿ ಇಲ್ದೇ ಹಾಗೆ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.